ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಸ್ಟೂಡೆಂಟ್ ನಡ್ಬಾರ್ಕ ಕರ್ನಾಟಕ ಹೈಕೋರ್ಟ್ ಒಳಗೆ ಏನು ಕೇಸ್ ನಡೆಯತ್ತಿತ್ತಲ್ಲ ಅದ್ರದ್ದು ಏನೈತ್ಲ 37 ದಿನ ಆಗೈತಿ. ಇನ್ನೂ ಆದ್ರೂ ಫೈನಲ್ ರಿಸಲ್ಟ್ ಬಂದೇ ಇಲ್ಲ. ಮತ್ತು ಆಲ್ಮೋಸ್ಟ್ ಆಲ್ 24 ನವಂಬರ್ ಏನೈತ್ಲ ಪೆಟಿಷನರಿಂದ ಆರ್ಗ್ಯುಮೆಂಟ್ ಕಂಪ್ಲೀಟ್ ಆಗಿ ಮುಗೀತು. ಮತ್ತು 25 ಏನೈತ್ಲ ಕೆ ಇ ಕಡೆಯಿಂದ ರಮೇಶ್ ಸರು ಎಲ್ಲ ಆರ್ಗ್ಯುಮೆಂಟನ್ನು ಕಂಪ್ಲೀಟ್ ಮಾಡಿದ್ರು. ಮತ್ತು 27 ಏನೈತ್ಲ ಕೆ ಇ ಎಲ್ಲ ಡಾಕ್ಯುಮೆಂಟ್ಸ್ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಂದ ಕ್ಲಿಯರ್ ಚಾಟನ್ನು ಏನೈತ್ಲ ಕೋರ್ಟಿಗೆ ಏನೈತ್ಲ ಸಬ್ಮಿಷನ್ ಮಾಡ್ಯಾರು. ನೆಕ್ಸ್ಟ್ ಏನಂದ್ರೆ ಈಗ 2-3 ದಿನ ಅದನ್ನು ಸ್ಟಡಿ ಮಾಡಿ ಇವತ್ತೇನೈತ್ಲ ಫೈನಲ್ ಡಿಸಿಷನ್ ಬರಬಹುದು. ಹೇಳಕ್ಕೆ ಬರೋಂಗಿಲ್ಲ, ಹೆಚ್ಚು ಕಡಿಮೆನೂ ಆಗ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಕಾಲೇಜುಗಳು ಸ್ಟಾರ್ಟ್ ಆಗ್ಯಾವು. ಈಗೇನಂದ್ರೆ ಯಾರ್ದು ಆರ್ಗ್ಯುಮೆಂಟ್ ಅದು ಏನೂ ಇಲ್ಲ. ಆರ್ಗ್ಯುಮೆಂಟ್ ಏನೈತ್ಲ ಎಲ್ಲ ಕಂಪ್ಲೀಟ್ ಆಗೈತಿ. ಈಗೇನೈತ್ಲ ಫೈನಲ್ ಡಿಸಿಷನ್ ಬರೋದು ಒಂದ ಕಾಯತ್ತೇವೆ. ಏನಂದ್ರೆ ನೆಕ್ಸ್ಟ್ ಇವತ್ತೇನಂದ್ರೆ ಡಿಸೆಂಬರ್ 1ನೇ ತಾರೀಕತ್ತೆ ಮೊನ್ನೆ 25 ಏನೈತ್ಲ ಜಡ್ಜ್ ಏನೈತ್ಲ ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ರು. ಇವತ್ತು ಫೈನಲ್ ಡಿಸಿಷನ್ ಬರ್ಬೋದಾ ಅಂತೇಳಿ ನಾವು ವೇಟ್ ಮಾಡತ್ತೀವಿ. ಆದಷ್ಟು ಜಲ್ದಿ ಫೈನಲ್ ಡಿಸಿಷನ್ ಬರ್ಲತ್ ಕೇಳ್ಕೊತಾನೆ. ಇವತ್ತು ಮಧ್ಯಾಹ್ನ ಹಾಲ್ ನಂಬರ್ 6 ಒಳಗೆ ಏನೈತ್ಲ ಸ್ಟಾರ್ಟ್ ಇರ್ತೈತಿ. ಮತ್ತು ಆಲ್ಮೋಸ್ಟ್ ಆಲ್ ಲಿಸ್ಟನ್ನು ಚೆಕ್ ಮಾಡಿದಾಗ ಎಲ್ಲಿ ಕಂಡಿಲ್ಲ. ನೋಡೂನು ಯಾರಿಗಾರಿಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಅದನ್ನೇನೈತ್ಲ ನಾ ಪಿನ್ ಮಾಡ್ತಾನೆ. ಥ್ಯಾಂಕ್ ಯು.